ಬನ್ನಿ ಇವತ್ತು ಚಾಪೆ ಬಗ್ಗೆ ಮಾತಾಡೋಣ. ಚಾಪೆ ಯಾಕೆ ಇಂಪಾರ್ಟೆಂಟು, ಆಮೇಲೆ ಮುಂಚೆ ಚಾಪೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಇವತ್ತು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳೋಣ. ಮುಂಚೆಲ್ಲ ಚಾಪೆ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಸೀಲಿಂಗಲ್ಲಿ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಹ್ಯಾಕಿಂಗ್ ಮಾಡಿ ಮಾಡ್ತಾ ಇದ್ರು. ಹ್ಯಾಕಿಂಗ್ ಮಾಡಿ ಮಾಡೋದ್ರಿಂದ ಏನಂದ್ರೆ ತುಂಬ ಅಷ್ಟೊಂದು ಗ್ರಿಪ್ ಬರ್ತಾ ಇರಲಿಲ್ಲ ಕೆಲವೊಂದ್ಸತಿ. ಇವಾಗ ಚಾಪೆ ಹಾಕೋದ್ರಿಂದ ನಾವು ಸೀಲಿಂಗ್ ಓಪನ್ ಮಾಡಿದ್ದು, ಸೀಲಿಂಗ್ ಸೆಂಟ್ರಿಂಗ್ ಎಲ್ಲ ಓಪನ್ ಆಗಿದಾದ್ಮೇಲೆ ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ಕಂಪ್ಲೀಟ್ ರಫ್ ಸಿಗುತ್ತೆ ನಮಗೆ. ಸೊ ಸೀಲಿಂಗ್ ಪ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ತುಂಬ ಒಳ್ಳೆ ಗ್ರಿಪ್ಪಿಂದ ಪ್ಲಾಸ್ಟಿಂಗ್ ಚೆನ್ನಾಗಿ ಕುತ್ಕೊಳುತ್ತೆ, ಮತ್ತೆ ಡ್ಯೂರಬಿಲಿಟಿನೂ ತುಂಬ ಚೆನ್ನಾಗಿ ಬರ್ತದೆ ಅದರಿಂದ. ಓಕೆ. ಸೊ ಇದು ಸ್ಟ್ರೆಂತ್ಗೆ ಏನು ಸಂಬಂಧ ಇಲ್ಲ ಅಂತ? ಸ್ಟ್ರೆಂತ್ಗೆ ಏನು ಸಂಬಂಧ ಇಲ್ಲ, ಸ್ಟ್ರೆಂತ್ಗೆ ಸಂಬಂಧ ಇಲ್ಲ. ಪ್ಲಸ್ ಇನ್ನೊಂದ್ರೆ ಇದ್ರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮೋಲ್ಡ್ಗೆ ಮುಂಚೆ ನಾವು ಕಾಂಕ್ರೀಟ್ಗೂ ಮುಂಚೆ ಒಂದ್ ಸ್ವಲ್ಪ ನೀರು ಹಾಕ್ಬಿಡ್ತೀವಿ. ನೀರು ಹಾಕೋದ್ರಿಂದ ಇದು ಸ್ವಲ್ಪ ನೀರು ಕುಡಿತದೆ. ಸೊ ಇದರಿಂದ ಒಂದ್ ಸ್ವಲ್ಪ ಎಕ್ಸ್ಪಾನ್ಷನ್ ಆಗುತ್ತೆ. ಸಿಮೆಂಟ್ ಸ್ಲರಿ ಇದೆಯಲ್ಲ, ಸಿಮೆಂಟ್ ಸ್ಲರಿ ಎಲ್ಲ ಜಾಸ್ತಿ ಕೆಳಗಡೆ ಹೋಗಲ್ಲ. ಸೊ ವೇಸ್ಟೇಜ್ ಅದರಿಂದ ಆಗಲ್ಲ. ಸೊ ಮೇನ್ ಅಡ್ವಾಂಟೇಜ್ ಬಂದು ಚಾಪೆ ಹಾಕೋದ್ರಿಂದ ಪ್ಲಾಸ್ಟಿಂಗ್ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ, ಪ್ಲಾಸ್ಟಿಂಗ್ ಗ್ರಿಪ್ ಚೆನ್ನಾಗಿ ಬರ್ತದೆ, ಫಿನಿಶಿಂಗು ಗ್ರಿಪ್ ಚೆನ್ನಾಗಿ ಬರ್ತದೆ. ಸೀಲಿಂಗ್ ಅಲ್ಲ, ಸೀಲಿಂಗ್ ಅಲ್ಲಿ ಗ್ರಿಪ್ ಚೆನ್ನಾಗಿರ್ಬೇಕು. ವಾಲ್ಗೂ ಸೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ತರ.